ನಮಸ್ತೆ ಬಂಧುಗಳೇ, ನೊಂದ ಮನಸ್ಸುಗಳಿಗೆ ಸಂಜೀವಿನಿ ಆಗಿರುವ ನನ್ನದೊಂದು ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬಂಧುಗಳೇ, ಇವತ್ತಿನ ದಿನ ನಿಮ್ಮ ದಿನವಾಗಲಿ, ಶುಭವಾಗಲಿ, ಸಂತೋಷದಿಂದ ಕೂಡಿರಲಿ, ನಿಮ್ಮ ದಿನ ಉಲ್ಲಾಸಭರಿತವಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಬಂಧುಗಳೇ, ಈ ದೊಡ್ಡತನ ಮತ್ತು ದಡ್ಡತನದ ಎರಡು ಶಬ್ದಗಳು ಬಹಳ ವಿಚಿತ್ರ. ಈ ದಡ್ಡತನ ಮತ್ತು ದೊಡ್ಡತನದ ಶಬ್ದಗಳಲ್ಲಿ ಅಂತರ ಬಹಳ ಕಡಿಮೆ, ಆದರೆ ಬಂಧುಗಳೇ ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ. ದೊಡ್ಡತನದ ವ್ಯಕ್ತಿಗೆ ಬುದ್ಧಿವಂತ ವ್ಯಕ್ತಿ ಅಂತಲೂ ಕರೀತಾರೆ, ದಡ್ಡತನದ ವ್ಯಕ್ತಿಗೆ ಮೂರ್ಖ ಅಂತಲೂ ಕರೀತಾರೆ. ಬಹಳ ವಿಚಿತ್ರ ಈ ಶಬ್ದಗಳು ಕೇಳಕ್ಕೆ. ನಮ್ಮ ಜೀವನದಲ್ಲಿ ಇಂಥ ವ್ಯಕ್ತಿಗಳು ಇದ್ದಾರೆ, ಬಂದು ಹೋಗ್ತಾ ಇರ್ತಾರೆ. ಆದರೆ ಈ ಎರಡು ಶಬ್ದಗಳಲ್ಲಿ ನಾವ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಯಾವುದಕ್ಕೆ ನಮ್ಮ ಈ ಎರಡು ಶಬ್ದಕ್ಕೆ ನಾವು ಹೋಲಿಕೆ ಆಗ್ತೀವಂತ ನೋಡಿ ಬಂಧುಗಳೇ. ನಾವು ನಮ್ಮವರ ಜೊತೆ, ನಮ್ಮ ಕುಟುಂಬದವರ ಜೊತೆ, ನಮ್ಮ ಬಂಧು ಬಳಗದವರ ಜೊತೆ, ಈ ಸಮಾಜದ ಜೊತೆ ನಾವು ನಿಲ್ತೀವಿ. ನಮ್ಮ ಕುಟುಂಬದವರಿಗೆ ಒಳ್ಳೇದು ಮಾಡ್ತೀವಿ, ನಮ್ಮವರೆಲ್ಲರಿಗೂ ನಾವು ಏನಾದರೂ ಒಂದು ಒಳ್ಳೆತನವನ್ನು ಮಾಡ್ತೀವಿ ಅನ್ನೋದಿದೆಯಲ್ಲ, ದೊಡ್ಡತನದ ವಿಚಾರ. ಆದರೆ ನಮ್ಮವರು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋದಿದೆಯಲ್ಲ, ನಮಗೆ ನಮ್ಮವರೆಲ್ಲರೂ ಸೇರಿ, ನಮ್ಮ ಕುಟುಂಬದವರು, ನಮ್ಮ ಬಂಧು ಬಳಗದವರು, ನಮ್ಮ ಸ್ನೇಹಿತರು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋದಿದೆಯಲ್ಲ, ಭ್ರಮೆ, ದಡ್ಡತನದ ವಿಚಾರ. ಇಷ್ಟೇ ಇದರ ಅರ್ಥ. ಇದು ನೋಡಿ ಎಷ್ಟು ಅರ್ಥ ಇದೆ ಅಂತ ಹೇಳಿದ್ರೆ, ಮುಂದುವರಿದು ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ. ಇದನ್ನು ದಯವಿಟ್ಟು ಕೊನೆ ತನಕ ಕೇಳಿ. ನಿಮ್ಮ ಮನಸ್ಸು, ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗೇ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಎರಡು ಮಕ್ಕಳು ಓದಕ್ಕೆ ಹೋಗಿರ್ತಾರೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಅವರಿಬ್ಬರು ಪ್ರಾಣ ಸ್ನೇಹಿತರು. ಅದರಲ್ಲಿ ದೊಡ್ಡತನದ ವ್ಯಕ್ತಿನೂ ಇರ್ತಾನೆ, ದಡ್ಡತನದ ವ್ಯಕ್ತಿನೂ ಇರ್ತಾನೆ. ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿ ಇಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ, ಒಬ್ಬ ಮಗು ದೊಡ್ಡತನದ ಮಗು, ಇನ್ನೊಬ್ಬ ಮಗು ದಡ್ಡತನದ ಮಗು ಅಂತ. ಇದರಲ್ಲಿ ಯಾರು ದೊಡ್ಡತನ, ಯಾರು ದಡ್ಡತನದ ಮಗು ಅನ್ನೋದಕ್ಕೆ ಉದಾಹರಣೆ ಇದು. ತುಂಬಾ ತಿಳುವಳಿಕೆ ಇರೋ ವ್ಯಕ್ತಿ ಏನ್ ಮಾಡ್ತಾನೆ, 50 ರೂಪಾಯಿ ನೋಟು ಮತ್ತು 100 ರೂಪಾಯಿ ನೋಟನ್ನ ದಿನನಿತ್ಯ ತಗೊಂಡ್ಬರ್ತಾ ಇರ್ತಾನೆ. ತಗೊಂಡ್ಬಂದ್ಬಿಟ್ಟು ಒಬ್ಬ ಸ್ನೇಹಿತನ ಹತ್ರ ಕೇಳ್ತಾನೆ, ಇದರಲ್ಲಿ ಯಾವುದು ದೊಡ್ಡದು, 50 ರೂಪಾಯಿ ನೋಟು ದೊಡ್ಡದ, 100 ರೂಪಾಯಿ ನೋಟು ದೊಡ್ಡದ ಅಂತ ಕೇಳ್ತಾ ದಿನನಿತ್ಯ ಹೋಗ್ತಾ ಇರ್ತಾನೆ. ಈ ಮಗು ಏನ್ ಮಾಡುತ್ತೆ, 50 ರೂಪಾಯಿ ನೋಟನ್ನು ಆಯ್ಕೆ ಮಾಡ್ಕೊಂಡ್ಬಿಡುತ್ತೆ. 100 ರೂಪಾಯಿ ನೋಟು ದೊಡ್ಡದು. ಆಕ್ಚುಲಿ 50 ರೂಪಾಯಿನ ಆಯ್ಕೆ ಮಾಡ್ತಾ ದಿನನಿತ್ಯ ಕಳಿತಾ ಹೋಗ್ತಾ ಇರ್ತಾನೆ. ಇವನ ನೋಡು, ಇವನಿಗೆ 50 ರೂಪಾಯಿ ಯಾವುದು, 100 ರೂಪಾಯಿ ಯಾವುದು ಅಂತ ಗೊತ್ತಿಲ್ಲ. ಇವನು ದಡ್ಡ ಅಂತ ಹೇಳಿ ಇಡೀ ಶಾಲೆಗೆ ಪ್ರಚಾರ ಮಾಡ್ತಾ ದಿನನಿತ್ಯ ತಗೊಂಬರೋದು, ತೋರಿಸೋದು, ಇವನಿಗೆ ದಡ್ಡ ಅಂತ ಹೇಳೋದು. ಇವನು 50 ರೂಪಾಯಿನೇ ನೋಟನ್ನ ಇವನು ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇದೇ ರೀತಿ 10 ವರ್ಷಗಳ ಕಾಲ ನಡೀತಾ ಬರುತ್ತೆ. ಇವನು ತಗೊಂಬರೋದು, ತೋರಿಸೋದು, ಇವನು 50 ರೂಪಾಯಿ ಆಯ್ಕೆ ಮಾಡ್ಕೊಳ್ಳೋದು, ಇವನು ದಡ್ಡ, ಇವನಿಗೆ 50 ರೂಪಾಯಿ ಯಾವುದು, 100 ರೂಪಾಯಿ ಯಾವುದು ಗೊತ್ತಿಲ್ಲ ಅಂತ ದಿನನಿತ್ಯ 10 ವರ್ಷಗಳ ಕಾಲ ನಡೀತಾ ಹೋಗುತ್ತೆ ಇದು ಪ್ರಕ್ರಿಯೆ. ಒಂದು ದಿನ ಇನ್ನೇನು 10ನೇ ಕ್ಲಾಸ್ ಮುಗಿದು ಆ ಶಾಲೆಯಿಂದ ಬೀಳ್ಕೊಡ್ಬೇಕನ್ನೋ ಸಂದರ್ಭದಲ್ಲಿ ಗಣಿತ ಶಿಕ್ಷಕರು ಇರ್ತಾರಲ್ಲ, ಕರಿತಾನೆ ಈ ಹುಡುಗನ, ಅಲ್ಲೋ ಇಷ್ಟು ವರ್ಷ ನಿನಗೆ ಗಣಿತ ಪಾಠ ಹೇಳಿಕೊಟ್ಟಿದ್ದೀನಿ, 50 ರೂಪಾಯಿ ಯಾವುದು, 100 ರೂಪಾಯಿ ಯಾವುದು ಅಂತ ಗೊತ್ತಿಲ್ವಲ್ಲೋ ನಿನಗೆ, ಮೂರ್ಖ ಅಂತೇಳಿ ಬೈತಾನೆ. ಶಿಕ್ಷಕರು ಆ ಹುಡುಗನಿಗೆ ಬೈತಾರೆ. ಆ ಹುಡುಗ ನಯವಾಗಿ ಬುದ್ಧಿವಂತಿಕೆಯಿಂದ ಉತ್ತರಿಸುತ್ತಾನೆ. ಏನಂದ್ರೆ, ಶಿಕ್ಷಕರೇ, ನೀವು ಪಾಠ ಹೇಳಿತು ನಿಜ, 10 ವರ್ಷಗಳ ಕಾಲ ನನ್ನ ಸ್ನೇಹಿತ, ನನ್ನ ಪ್ರಾಣ ಸ್ನೇಹಿತ ಕೂಡ ಅವನು 50 ರೂಪಾಯಿ ಯಾವುದು, 100 ರೂಪಾಯಿ ಯಾವುದು ಅಂತ ನನ್ನ ಹತ್ರ ದಿನ ತಗೊಂಡ್ಬರ್ತಾ ಇದ್ದ. ನಾನು 50 ರೂಪಾಯಿನೇ ದೊಡ್ಡದು ಅಂತ ಆಯ್ಕೆ ಮಾಡ್ತಾ ಹೋಗ್ತಾ ಇದ್ದೆ. ನಾನೊಬ್ಬ ಬಡವನಾಗಿದ್ದೆ. ನನ್ನ ತಂದೆ ತಾಯಿ ಕೂಲಿ ಮಾಡಿ ನನಗೆ ಓದಿಸ್ತಾ ಇದ್ರು, ಅದರಲ್ಲಿ ಸಾಕಾಗ್ತಾ ಇರಲಿಲ್ಲ, ನಮ್ಮ ಜೀವನ ನಡೆಸಕ್ಕೆ ಆಗ್ತಿರ್ಲಿಲ್ಲ.
ನಮ್ಮ ತಂದೆ ತಾಯಿಗೆ ತುಂಬ ಬಡತನ ಇತ್ತು. ಈ ನನ್ನ ಪ್ರಾಣ ಸ್ನೇಹಿತ ದೊಡ್ಡ ಶ್ರೀಮಂತನ ಮಗ ಆಗಿದ್ದರಿಂದ ನನಗೊಂದು ಉಪಾಯ ಹೊಳಿತು. ನಾನು ಯಾಕೆ ಇದನ್ನ ಬುದ್ಧಿವಂತಿಕೆಯನ್ನು ಓಡಿಸಿ ನಾನು ಈ 50 ರೂಪಾಯಿನೇ ದೊಡ್ಡದು ಅಂತ ಹೇಳ್ತಾ ಹೋಗಬಾರ್ದು ಅಂತ ಅವತ್ತೇ ತೀರ್ಮಾನ ಮಾಡಿದೆ ನಾನು ಸಣ್ಣವನಿದ್ದಾಗಲೇ. ಯಾಕಂದ್ರೆ ನನ್ನ ಬಡತನಕ್ಕೆ ಇವನು ಕೊಡುವಂಥ ದುಡ್ಡು ಅನುಕೂಲ ಆಗಲಿ, ನನಗೆ 100 ರೂಪಾಯಿ ದೊಡ್ಡದು ಅಂತ ಗೊತ್ತಿದ್ರು ಕೂಡ ನಾನು 50 ರೂಪಾಯಿನೇ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಗುರುಗಳೇ ಅಂತ ಹೇಳಿ ಗಣಿತ ಶಿಕ್ಷಕರಿಗೆ ಹೇಳ್ತಾರೆ. ಆಹಾ, ಎಂತ ಬುದ್ಧಿವಂತಪ್ಪ ನೀನು. ಮೌನವಾಗಿದ್ದುಕೊಂಡೇ ನಿನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನೀನು ದಡ್ಡ ಅಲ್ಲ, ನಿನ್ನ ದೊಡ್ಡತನದ ವಿಚಾರ ಇದು. ಅವನು ದಡ್ಡ ಆದ, ನಿನ್ನನ್ನು ಅರ್ಥ ಮಾಡ್ಕೊಳ್ಳದೇನೆ ಹೋಗ್ಬಿಟ್ಟ. ಅವನಿಗೆ ಒಂದು ಶ್ರೀಮಂತಿಗೆ ಅನ್ನೋದು ಅವರ ಕುಟುಂಬದಲ್ಲಿತ್ತು, ಅಹಂಕಾರ ಇತ್ತು. ನಾನೇ ದೊಡ್ಡವನ ಅನ್ನೋ ಒಂದು ಅಹಂಕಾರ ಇತ್ತು ಆ ಹುಡುಗನಿಗೆ. ಇವತ್ತು ಆ ಹುಡುಗನಿಂದ ನಿನಗೆ ಸಹಾಯ ಆಯಿತು, ಹಾಗಿದ್ರೆ ನೀನು ಒಳ್ಳೆಯವನಂತ ಹೇಳಿ ಶಿಕ್ಷಕರು ಆ ಹುಡುಗನಿಗೆ ಬೆನ್ನ ತಟ್ಟಿ ಶಬಾಷ್ ಹೇಳ್ತಾರೆ. ಇದರಲ್ಲಿ ಅರ್ಥ ಆಯ್ತು ಅನಿಸುತ್ತೆ ಬಂಧುಗಳೇ ನಿಮಗೆ. ಅದಕ್ಕೆ ಹೇಳೋದು, ನಮ್ಮ ಕುಟುಂಬದಲ್ಲಿ ನಾವು ದಡ್ಡರಂತೆ ವರ್ತನೆ ಮಾಡಿದ್ರು ಕೂಡ ನಮ್ಮ ಜೀವನಕ್ಕೆ ಅರ್ಥ ಆಗೋ ಥರ ನಾವು ಅದನ್ನು ವರ್ತನೆ ಮಾಡಬೇಕು, ಮೌನವಾಗಿರಬೇಕು. ನಮ್ಮ ಕೆಲಸಗಳು ಮೌನವಾಗಿರಬೇಕು. ನಮ್ಮನ್ನು ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದಕ್ಕೆ ಈ ಹುಡುಗನ ಸಾಕ್ಷಿ. ಗೊತ್ತಿದ್ರೂ ಕೂಡ ಅವನ ಮುಂದೆ ನಾವು ದಡ್ಡರಂತೆ ಮಾಡಿದರೆ ನನ್ನ ಕುಟುಂಬ ನಡೆಯುತ್ತಲ್ಲ ಅಂತ ಆ ಹುಡುಗ ಯೋಚನೆ ಮಾಡಿದ್ನಲ್ಲ. ದಿನನಿತ್ಯ 50 ರೂಪಾಯಿ ತಂದು ಕೊಡ್ತಾನೆ ಇದ್ದ ಹುಡುಗನಿಗೆ. ಇವನು ದಿನನಿತ್ಯ ತಂದೆ ತಾಯಿ ಹತ್ರ ಹೋಗೋದು ಕೊಡೋದು. ನೋಡು, ನನ್ನ ಸ್ನೇಹಿತ ಈ ರೀತಿ ಉತ್ತರ ಕೊಡ್ತಾ ಇದ್ದಾನೆ, ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾನೆ, ನಾನು ಈ ರೀತಿ ಉತ್ತರ ಕೊಡ್ತಾ ಇದ್ದೀನಿ, ತಪ್ಪ ಅಂತ ಅವ್ರು ತಂದೆ ತಾಯಿ ಹತ್ರ ಕೇಳ್ತಾ ಇದ್ದ. ಇಲ್ಲ, ತಪ್ಪಿಲ್ಲ, ಅವನು ದಡ್ಡ, ನೀನು ಬುದ್ಧಿವಂತಿಕೆ. ಹಿಂಗೆ ಮುಂದೆ ಹೊರದು ಹೋಗ್ತಾ ಇದ್ರೆ ನನ್ನ ಕುಟುಂಬ ನಡೆದೋಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಆ ಕುಟುಂಬ. ಅದಕ್ಕೆ ಹೇಳೋದು, ಅಹಂಕಾರ ಬಿಡಬೇಕು, ದುರಹಂಕಾರ ಬಿಡಬೇಕು. ನಾನೇ ಎಂಬ ಒಂದು ಇದು ಇದೆಯಲ್ಲ, ಪರಮಾವಧಿ ಇದೆಯಲ್ಲ, ಅದನ್ನು ಬಿಡಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅದಕ್ಕೆ ಹೇಳೋದು, ನಮ್ಮವರ ಜೊತೆ ನಾವು ನಿಲ್ಲಬೇಕು. ಕಷ್ಟದಲ್ಲಿ ಯಾರೋ ಒಬ್ರು ಇದ್ದಾರಂತಂದಾಗ ಅವ್ರಿಗೆ ಸಹಾಯ ಮಾಡೋದನ್ನು ನಾವು ರೂಢಿ ಮಾಡ್ಕೋಬೇಕು. ನಮ್ಮ ಜೊತೆನೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನಾವು ಕೂಡ ನಮ್ಮ ದೋಣಿಯಲ್ಲಿ ಅವ್ರನ್ನ ಹತ್ತಿಸಿಕೊಂಡು ದಡ ಸೇರಿಸುವುದನ್ನು ನಾವು ಕಲಿಬೇಕು. ಈಗ ಏನಾದರೂ ಒಂದು 10 ಜನ ದೋಣಿಯಲ್ಲಿ ಹತ್ತಿ ಹೋಗ್ತಾ ಇರಬೇಕಾದ್ರೆ, ದಡ ಸೇರಬೇಕಾದ್ರೆ ಯಾರನ್ನಾರು ಒಬ್ಬರನ್ನ ನಾವು ತಳ್ತೇವಾ? ಇಲ್ಲ, ಒಟ್ಟಿಗೆ ಆ ದೋಣಿ ಕರ್ಕೊಂಡೋಗಿ ದಡ ಸೇರಿಸುತ್ತಲ್ವಾ? ಆ ರೀತಿ ನಾವು ದೋಣಿಯಂತೆ ಬಡವರು ಶ್ರೀಮಂತರು ಒಂದೇ ದೋಣಿಯಲ್ಲಿ ಹತ್ತಿದಾಗ ದಡ ಸೇರುವುದು ಎಷ್ಟು ನಿಜ, ಅದೇ ಥರ ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ನೇಹಿತರಲ್ಲಿ, ನಮ್ಮ ಬಂಧು ಬಳಗದಲ್ಲಿ, ನಮ್ಮ ಅಕ್ಕಪಕ್ಕದವರಲ್ಲಿ ಏನಾದರೂ ನಮಗಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿದ್ದಾಗ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಜೊತೆನೆ ಬೆಳೆಸೋಣ ಅಂತ ಹೇಳ್ತಾ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಬಂಧುಗಳೇ. ಇದರ ಅರ್ಥ ತುಂಬ ಒಳ್ಳೆಯ ಒಂದು ಸಂದೇಶ ಕೊಡುವಂಥ ಅರ್ಥ. ದಯವಿಟ್ಟು ಈ ವಿಡಿಯೋನ ಎಲ್ಲ ಮನೆಗೂ ನಿಮ್ಮ ಬಂಧು ಬಳಗದವರಿಗೆ ತಲುಪಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ಸ್ ಮಾಡಿ ಹೇಳೋದನ್ನು ಮರಿಬೇಡಿ. ಯಾಕಂದರೆ ಯಾರೂ ಕಮೆಂಟ್ಸ್ ಮಾಡೋದಿಲ್ಲ. ನಾವು ಯಾವ ರೀತಿ ವಿಡಿಯೋ ಮಾಡಬೇಕು, ಈ ವಿಡಿಯೋಗೆ ನಿಮ್ಮದು ಒಂದು ಕಮೆಂಟ್ಸೇ ನನಗೆ ಉಡುಗೊರೆ. ದಯವಿಟ್ಟು ಸರಿನ ತಪ್ಪು ನೀವು ಏನು ಹೇಳ್ತೀರಿ ಅದನ್ನು ನಾನು ನನ್ನ ಒಂದು ಒಳ್ಳೆಯ ಭಾವನೆಯಿಂದ ನಾನು ತಗೊಂಡು ಮುಂದೆ ಮತ್ತೆ ಒಳ್ಳೊಳ್ಳೆಯ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ನನಗೂ ಕೂಡ ಅನುಕೂಲ ಆಗುತ್ತೆ ಬಂಧುಗಳೇ. ದಯವಿಟ್ಟು ಕಮೆಂಟ್ಸ್ ಮುಖಾಂತರ ಈ ವಿಡಿಯೋ ಒಂದು ಅನಿಸಿಕೆಯನ್ನು ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಗುತ್ತಾ ಇರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.